ಪಂಥಗಳು ಅಂತ ಇವೆ. ಕ್ರಿಶ್ಚಿಯನ್ ಇರ್ಬೋದು, ಇಸ್ಲಾಂ ಇರ್ಬೋದು, ಮತ್ತು ಅದು ಪಂಥಗಳು ಅಥವಾ ಮತಗಳು ಅಂತ ಹೇಳ್ತಾರೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಫೇತ್ ಅಂತ ಹೇಳ್ತಾರೆ. ಫೇತ್ ಅಂದ್ರೇನು? ನಂಬುಗೆ ಅಂತ, ನನ್ನ ವಿಶ್ವಾಸ ಅಂತ. ಆದ್ರೆ ಹಿಂದೂ ಧರ್ಮದ ಬಗ್ಗೆ ಧರ್ಮ ಅಂತ ಶಬ್ದ ಬಳಸ್ತೇವೆ ನಾವು. ಧರ್ಮ ಅಂದ್ರೆ ಏನು? ಅದನ್ನ ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತಾರೆ, ವೈಶ್ವಿಕವಾದ ಸತ್ಯ. ಪಂಥ ಅನ್ನೋದು ಒಬ್ಬ ವ್ಯಕ್ತಿಯ ನಂಬುಗೆ. ತಾನು ಏನೋ ಒಂದು ಕಂಡುಕೊಂಡ, ಅವನಿಗೇನೋ ಸತ್ಯ ಗೋಚರ ಆಯಿತು, ಅದನ್ನು ಪುಸ್ತಕ ರೂಪದಲ್ಲಿ ಬರೆದ, ಅನುಯಾಯಿಗಳನ್ನು ಸೃಷ್ಟಿಸಿದ, ಹೇಳ್ದ ಈ ಪುಸ್ತಕವನ್ನು ನೀವು ಅನುಸರಿಸಬೇಕು, ನನ್ನ ವಾಣಿಯನ್ನ ಅಥವಾ ದೈವವಾಣಿಯನ್ನ ನೀವು ಅನುಸರಿಸಬೇಕು, ಇದರಲ್ಲಿ ಚಾಚು ತಪ್ಪು ಕೊಡುದು ನೀವು ಅಂತ ಹೇಳಿ ಹೇಳ್ದ. ಅನುಯಾಯಿಗಳು ಅದನ್ನೆಲ್ಲ ಅನುಸರಿಸಿಕೊಂಡು ಹೋದರು. ಪ್ರಶ್ನೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಯಾಕೆ? ಅಲ್ಲಿ ಹೇಳಿದ್ದಾರೆ, ನಂಬಬೇಕು ಅಷ್ಟೇ. ಸ್ವರ್ಗ ಅಂತ ಹೇಳಿದ್ದಾರೆ, ದೇವರು ಹೀಗಿದ್ದಾನೆ ಅಂತ ಹೇಳಿದ್ದಾರೆ, ದೇವರು ಅಲ್ಲಿದ್ದಾನೆ ಅಂತ ಹೇಳಿದ್ದಾರೆ, ಅಲ್ಲಿ ಹೇಳಿದ್ದಾರೆ, ಒಪ್ಪಬೇಕು ಅಷ್ಟೇ. ಅದಕ್ಕೂ ಸನಾತನ ಧರ್ಮಕ್ಕೂ ವ್ಯತ್ಯಾಸ ಉಂಟು ಸ್ವಾಮಿ. ಏನು? ಸನಾತನ ಧರ್ಮದಲ್ಲಿ ಹಾಗೆ ಹೇಳೋದಿಲ್ಲ. ನಾನು ಹೇಳಿದ್ದೇನೆ, ಅದಕ್ಕೆ ನೀನು ಕೇಳು ಇಲ್ಲ. ಏನ್ ಹೇಳ್ತಾರೆ? ಶ್ರುತಿ ಯುಕ್ತಿ ಅನುಭವದಿಂದ ಸತ್ಯವನ್ನ ನಾವು ಕಂಡುಕೊಳ್ಳಬೇಕು. ಏನು? ಶ್ರುತಿ ಯುಕ್ತಿ ಅನುಭವ. ಶ್ರುತಿ ಅಂದ್ರೇನು? ಪರಮಾತ್ಮನನ್ನು ದರ್ಶಿಸಿದ ಋಷಿಗಳ ದರ್ಶನದ ಮಾತುಗಳು. ಮಂತ್ರಗಳು ಅಂತ ಹೇಳಿದ್ರೆ ಏನೋ ಋಷಿಗಳು ಬರ್ದಿರೋದಲ್ಲ, ಅವರಿಗೇನೋ ದರ್ಶನವಾಯಿತು, ಅವ್ರ ಕಾಣಿಕೆ ಅಂತ ಹೇಳ್ತೇವೆ ನಾವು, ವಿಷನ್ ಅಂತ ಹೇಳ್ತೇವೆ. ಅವರು ಕಂಡಿದ್ದನ್ನ ಮೊದಲು ಬರ್ದಿರ್ಲಿಲ್ಲ, ತಮ್ಮ ಶಿಷ್ಯರಿಗೆ ಹೇಳಿದ್ರು, ತದನಂತರ ಅದನ್ನ ಲೇಖನ ರೂಪದಲ್ಲಿ, ಪುಸ್ತಕ ರೂಪದಲ್ಲಿ ತಂದ್ರು. ಅದನ್ನು ಶ್ರುತಿ ಅಂತ ಹೇಳ್ತೇವೆ. ಭಗವದ್ಗೀತೆ, ವೇದಗಳು. ಅದು ಹೇಳಿದೆ ಅನ್ನೋ ಮಾತ್ರಕ್ಕೆ ನೀವು ಒಪ್ಪಬೇಕಾಗಿಲ್ಲ. ಈ ಮಾತು ನಾನು ಹೇಳೋದಲ್ಲ, ಶಂಕರ ಭಗವತ್ಪಾದರು ಹೇಳ್ತಾರೆ, ಕೇವಲ ಶ್ರುತಿ ಹೇಳಿದೆ ಆದ್ದರಿಂದ ನೀವು ಒಪ್ಪಬೇಕು, ಇದು ಸನಾತನ ಧರ್ಮ ಅಲ್ಲ. ಅದ್ಭುತ ನೋಡಿ. ಶ್ರುತಿ ಅಕಸ್ಮಾತ್, ಶ್ರುತಿ ಅಂದ್ರೆ ವೇದ, ವೇದದಲ್ಲಿ ಹೇಳುತ್ತೆ ಬೆಂಕಿ ತಣ್ಣಗಿದೆ, ವೇದನೆ ಹೇಳಿದೆ ಬೆಂಕಿ ತಣ್ಣಗಿದೆ, ಒಪ್ಕೊಡ್ತೇವೆ. ಇಲ್ಲ, ಅನ್ಯ ಪಂಥಗಳ ಭೂಮಿ ಚಪ್ಪಟೆಯಾಗಿದೆ ಅಂತ ಹೇಳಿದ್ರೆ ಒಪ್ಕೋಬೇಕು ನೀವು. ಅವನು ಭೂಮಿ ಗೋಲಾಕಾರವಾಗಿದೆ ಅಂತ ಹೇಳಿದ್ರೆ ಆ ವಿಜ್ಞಾನಿ ಪಾಪ ಅವನ ಕಥೆ ಏನಾಯ್ತು ಗೊತ್ತಿದೆ ನಿಮ್ಗೆ. ಸೆರೆಮನೆಗೆ ಹಾಕಿಬಿಟ್ರ ಅವನು. ಪ್ಲೇಟೋ, ಅರಿಸ್ಟಾಟಲ್ ಮುಂತಾದವರನ್ನೆಲ್ಲ ಹಿಂಸಿಸ್ಬಿಟ್ರೆ. ಯಾಕೆ? ಅವರು ಪುಸ್ತಕದಲ್ಲಿ ಹೇಳೋಕ್ಕಿಂತ ಬೇರೆ ಹೇಳ್ಬಿಟ್ರು ಅಂತ. ಯುಕ್ತಿ ಅಂದ್ರೆ ತರ್ಕ. ಅದರಲ್ಲೇನು ಹೇಳಿದೆಯೋ ಅದನ್ನು ನೀವು ಪ್ರಶ್ನಿಸ್ಬೋದು, ತರ್ಕ ಮಾಡ್ಬೋದು. ಈ ಸ್ವಾತಂತ್ರ್ಯ ಇದ್ರೆ ಹಿಂದೂ ಸನಾತನ ಧರ್ಮದಲ್ಲಿ ಮಾತ್ರ. ಆ ಸ್ವಾತಂತ್ರ್ಯ ಕೊಟ್ಟಿದ್ರಿಂದಲೇ ಬಹುಶಃ ಬೇಕಾಬಿಟ್ಟಿ ಮಾತಾಡ್ತಾರೆ ಜನ. ಬೇರೆ ಮತಗಳ ವಿಷಯದಲ್ಲಿ, ಪಂಥಗಳ ವಿಷಯದಲ್ಲಿ ಮಾತಾಡಲಿಕ್ಕೆ ಹಿಂದೇಟ್ ಹಾಕ್ತಾರೆ. ಯಾಕೆಂದ್ರೆ ಅಲ್ಲಿ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಸರತನ್ಸೆ ಚ್ಯುತ. ನಮ್ಮ ಗುರುಗಳ ಬಗ್ಗೆ ನೀವು ಮಾತಾಡಿದ್ರೋ, ನಮ್ಮ ಹಿರಿಯರ ಬಗ್ಗೆ, ಗ್ರಂಥದ ಬಗ್ಗೆ ಮಾತಾಡಿದ್ರೋ ಬಿಡಲ್ಲ. ಆದ್ರೆ ನಮ್ಮಲ್ಲಿ ಹಾಗಿಲ್ಲ. ಕೇಳಿ, ಪ್ರಶ್ನೆ ಕೇಳಿ, ತೊಂದರೆ. ನಮ್ಮ ಉಪನಿಷತ್ತುಗಳಲ್ಲಿ ನೀವು ತೆಗೆದು ನೋಡಿದ್ರೆ ಗುರು ಶಿಷ್ಯ ಪ್ರಶ್ನೋತ್ತರಗಳಿರುತ್ತೆ. ಶಿಷ್ಯನ ಎಲ್ಲ ಪ್ರಶ್ನೆಗಳಿಗೆ ಗುರು ಉತ್ತರ ಕೊಡ್ತಾನೆ. ಭಗವದ್ಗೀತೆಯೂ ಕೂಡ ಹಾಗೆ. ನಾನು ಮಾತಾಡ್ತಿದ್ದೇನೆ, ನೀವು ಕೇಳ್ತಿದ್ದೀರಿ, ಹಾಗಿಲ್ಲ. ಸಂವಾದ. ಅರ್ಜುನ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾನೆ. ಎಂತೆಂತ ಪ್ರಶ್ನೆ ಕೇಳ್ತಾನೆ ಕೃಷ್ಣನಿಗೆ, ಕೃಷ್ಣ ಉತ್ತರ ಕೊಡ್ತಾ ಹೋಗ್ತಾನೆ. ಯಾಕೆ? ತರ್ಕದ ಹಿನ್ನೆಲೆಯಲ್ಲಿ ಸತ್ಯವನ್ನು ನಾವು ಕಂಡುಕೊಳ್ಳಬೇಕು. ಬರೀ ಯಾರೋ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಸತ್ಯ ಅಲ್ಲ. ಅಷ್ಟು ಅದ್ಭುತವಾದ ಧರ್ಮ. ಈ ವಿಜ್ಞಾನ ಕೂಡ ಹಾಗೇನೆ. ಸೈನ್ಸ್ ಅಂತ ನಾವು ಹೇಳ್ತೇವಲ್ಲ, ಸೈನ್ಸ್ ಅನ್ನೋದು ಟ್ರೂತ್, ಸತ್ಯ ಅಂತ ನಾವು ಯಾಕೆ ಒಪ್ತೇವೆ? ಎಕ್ಸ್ಪರಿಮೆಂಟ್ ಮಾಡಬಹುದು, ಪುನಃ ಪುನಃ ನೀವು ಅದನ್ನು ಪರೀಕ್ಷೆ ಮಾಡಬಹುದು. ಪ್ರಯೋಗಶಾಲೆಯಲ್ಲಿ ಪರೀಕ್ಷೆ ಮಾಡಿ ಅನುಭವದಲ್ಲಿ ಅದನ್ನು ಕಂಡುಕೊಂಡು ಇದು ಸತ್ಯ ಅಂತ ನಾವು ಒಪ್ತೇವೆ. ಹಾಗೆಯೇ ಹಿಂದೂ ಸನಾತನ ಧರ್ಮ. ನೀವು ಅದನ್ನು ಪರೀಕ್ಷೆ ಮಾಡಬಹುದು, ನೀವು ಅದನ್ನು ತರ್ಕ ಮಾಡಬಹುದು. ನಿಮ್ಮ ಅನುಭವದಲ್ಲಿ ಅದು ಸಿಕ್ಕಿದ್ರೆ ಇದು ಸತ್ಯ ಅಂತ ನೀವು ಒಪ್ಪಿಕೊಳ್ಬಹುದು. ಈ ಉದಾರತೆ, ಈ ಉದಾತ್ತತೆ ಕೇವಲ ಸನಾತನ ಧರ್ಮದಲ್ಲಿದೆ, ನೆನ್ಪಿಟ್ಕೊಳ್ಳಿ. ಬೇರೆ ಮತಗಳಲ್ಲೆಲ್ಲ ಹೇಗಿದೆ? ಅವ್ರು ಹೇಗೆ? ಈಗ ಜಗಳ ಆಗ್ತಾ ಇದೆಯಲ್ಲ, ಎಲ್ಲಿ? ಏನು ಇರಾನಲ್ಲಿ ಜಗಳ ಆಗ್ತಾ ಇದೆಯಲ್ಲ. ಯಾಕೆ ಜಗಳ ಆಗ್ತಾ ಇದೆ? ಅವನು ಖಮೇನಿ ಹತ್ಯೆ ಆಯ್ತಲ್ಲ ಮೊನ್ನೆ. ಅಲ್ಲಿನ ಹೆಣ್ಣು ಮಕ್ಕಳಿಗೆ ಮುಂಚೆ ಸ್ವಾತಂತ್ರ್ಯ ಇತ್ತು, ಫ್ರೀಡಮ್.
ಅಂದ್ರೆ ಅವರಿಗೆ ಬೇಕಾದ ಹಾಗೆ ಬದುಕಲಿಕ್ಕೆ ಸ್ವಾತಂತ್ರ್ಯ ಇತ್ತು. ಇವನು ಬಂದ ಮೇಲೆ, ಅಧ್ಯಕ್ಷ ಬಂದ ಮೇಲೆ ಏನು ಮಾಡಿದಂತೆ, ಹೀಗೇ ಇರ್ಬೇಕು ನೀವು, ಮನೆಯಿಂದ ಹೊರಗೆ ಹೋಗ್ಬಾರ್ದು. ಇಂತಹ ವೇಷಭೂಷಗಳನ್ನು ಧರಿಸಬೇಕು, ಮಕ್ಕಳನ್ನು ಹೆರುವುದಷ್ಟೇ ನಿಮ್ಮ ಕರ್ತವ್ಯ. ಈ ರೀತಿಯೆಲ್ಲ ನಿಯಮವನ್ನು ಮಾಡಿದ್ರಿಂದ ಅಲ್ಲಿಯ ಸ್ತ್ರೀಯರೆಲ್ಲ ದಂಗೆ ಎದ್ದು ಅವನ ಮೇಲೆ ದ್ವೇಷ ಕಾರಿದ್ರು. ಹೀಗೆಲ್ಲ ಆಗ್ಲಿಕ್ಕೆ ಕಾರಣ ಏನಾಯ್ತು? ಅವೈಜ್ಞಾನಿಕವಾದಂತಹ ಕಟ್ಟುಪಾಡುಗಳು, ಅವೈಜ್ಞಾನಿಕವಾದ ಚಿಂತನೆಗಳು. ಆದರೆ ನಮ್ಮಲ್ಲಿ ಹಾಗಲ್ಲ. ವಿಜ್ಞಾನ ಪ್ರಗತಿಯಾದಷ್ಟು ಸನಾತನ ಧರ್ಮ ಅದಕ್ಕೆ ಹೆಚ್ಚೆಚ್ಚು ಹೊಂದಿಕೆ ಆಗ್ತಾ ಬರ್ತದೆ. ವಿಜ್ಞಾನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿದ್ರೆ ಅದು ಸನಾತನ ಧರ್ಮದಲ್ಲಿ ಮಾತ್ರ. ಆದ್ದರಿಂದ ಶ್ರುತಿ, ಯುಕ್ತಿ, ಅನುಭವದಲ್ಲಿ ಈ ಸತ್ಯ ನಿಂತಿದೆ. ಅವರೆಲ್ಲ ಹೇಳ್ತಾರೆ ದೇವರು ಯಾವುದೋ ಲೋಕದಲ್ಲಿ ಇದ್ದಾನೆ ಅಂತ. ನಮ್ಮಲ್ಲಿ ಹಾಗೆ ಹೇಳಲ್ಲ, ದೇವರನ್ನ ನೀನು ಕಾಣಬಹುದು ಅಂತ ಹೇಳ್ತಾರೆ. ದೇವರನ್ನ ಪ್ರತ್ಯಕ್ಷವಾಗಿ ನೀನು ಅನುಭವಿಸಬಹುದು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರ ಬಳಿಗೆ ಬಂದಾಗ ಅದೇ ಪ್ರಶ್ನೆ ಎತ್ತುಕೊಂಡು ಬಂದಿದ್ದು, ದೇವರನ್ನು ಕಾಣಬಹುದಾ ಗುರುಗಳೇ? ಅವ್ರು ಹೇಳ್ತಾರೆ, ನಿನ್ನನ್ನು ಎಷ್ಟು ಸ್ಪಷ್ಟವಾಗಿ ಕಾಣ್ತಿದ್ದೇನೆ ಅದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ನಾನು ದೇವರನ್ನ ಕಾಣ್ತಿದ್ದೇನೆ ಅಂತ. ಹೀಗೆ ಏನಾದರೂ ಹೇಳಿದ್ದಿದ್ರೆ ಸನಾತನ ಧರ್ಮ ಮಾತ್ರ ಸಾಕು. ನೀವು ಸನಾತನ ಧರ್ಮದ ಈ ಭಾರತ ದೇಶದಲ್ಲಿ ಉತ್ತರದಿಂದ ದಕ್ಷಿಣ ತನಕ ಹೋಗಿ ಬನ್ನಿ, ದೇವರನ್ನ ಕಂಡವರು, ದೇವರ ಅನುಭವ ಪಡೆದವರು ಎಷ್ಟು ಜನ ಸಿಗ್ತಾರೆ. ಹಳ್ಳಿ ಹಳ್ಳಿಗೆ ಸಮಾಧಿಗಳಿದೆ, ಮಹಾತ್ಮರ ಸಮಾಧಿಗಳಿದೆ, ಸಂತರಿದ್ದಾರೆ. ನಮ್ಮ ಆಶ್ರಮದಲ್ಲಿ 2 ಸಂತರ ಸಮಾಧಿ ಇದೆ. ಒಬ್ಬರು ರಾಮ ರಾಮ ಅಂತ ರಾಮನನ್ನ ನೆನೆಯುತ್ತಾ ರಾಜಾರಾಮನ ದರ್ಶನ ಮಾಡಿದ ರಾಜಾರಾಮ ಗುರೂಜಿ, ಮತ್ತೊಬ್ಬರು IIT ಮೆಡ್ರಾಸಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿ 2 PhD ಪಡೆದಂತಹ ಸ್ವಾಮಿ ಪರಮಾನಂದ ಭಾರತಿ ಸ್ವಾಮಿಗಳು ಶೃಂಗೇರಿಯಿಂದ ಸನ್ಯಾಸ ದೀಕ್ಷೆ ತಗೊಂಡು ಜಗತ್ತಿನಾದ್ಯಂತ ಸಂಚರಿಸಿ ಧರ್ಮ ಪ್ರಚಾರವನ್ನು ಮಾಡುತ್ತಾ ಕೊನೆಗೆ ದೇಹ ಬಿಟ್ಟ ಮೇಲೆ ಅವರು ಸಮಾಧಿ ನಮ್ಮ ಕ್ಷೇತ್ರಕ್ಕೆ ಬಂತು. ಯಾಕೆಂದ್ರೆ ನನ್ನ ಸನ್ಯಾಸ ಗುರುಗಳಿದ್ದವರು. ಆದ್ರಿಂದ ಈ ದೇಶ ಇಷ್ಟು ಸಂತರನ್ನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಈ ದೇಶದಲ್ಲಿ 72 ಮತಗಳಿದ್ದು ಅಂತ ಶಂಕರ ಭಗವತ್ಪಾದರ ಕಾಲದಲ್ಲಿ. ದ್ವಿಸಪ್ತತಿ ಮತ ಕ್ಷೇತ್ರೇ ನಮಃ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ 1-2 ಪಂಥಗಳು, ಚಿಂತನೆಗಳು, 72 ಮತಗಳಿದ್ವು. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತೇನು, ನಂದು ಶ್ರೇಷ್ಠ ಅಂತ ಶಂಕರ ಭಗವತ್ಪಾದರು ಹೇಳಿದ್ರು, ನೋಡಿ ಹಾಗೆಲ್ಲ ನೀವು ಯೋಚನೆ ಮಾಡಬಾರ್ದು. ಎಲ್ಲಾ ಪಂಥಗಳಲ್ಲಿಯೂ ಹೇಳಿರುವ ತತ್ವ ಒಂದೇ. ಶಿವನ ಮೂಲಕ ನೀವು ಅದೇ ತತ್ವವನ್ನು ಕಂಡುಕೊಳ್ತೀರಿ, ರಾಮನ ಮೂಲಕ, ದೇವಿಯ ಮೂಲಕ, ಗಣಪತಿಯ ಮೂಲಕ. ಹೆಸರು ರೂಪಗಳು ಬೇರೆ, ತತ್ವ ಒಂದೇ. ಆದ್ದರಿಂದ ನೀವು ಪರಸ್ಪರ ಜಗಳ ಮಾಡಬೇಡಿ, ಹೊಂದಾಣಿಕೆಯಿಂದ ಬದುಕಿ. ತಿಳಿವಳಿಕೆ ಕೊಟ್ಟರು, ಹೊಂದಾಣಿಕೆಯಿಂದ ಬದುಕಿದ್ರು. ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಕಿರಿಕಿರಿ ಆಗೋದೆ, ಮನೆಯಿಂದ ಮೇಲೆ ಇರೋದೆ. ಆದರೆ 72 ಮತಗಳು ಭಾರತ ದೇಶದಲ್ಲಿ ಒಟ್ಟಿಗೆ ಹೊಂದಾಣಿಕೆಯಿಂದ ಬದುಕ್ತಾ ಇದೆ. ಅದು ಮುಖ್ಯವಾದದ್ದು. ಉಪಪಂಗಡಗಳು ಅನೇಕ ಇರಬಹುದು, ಇದು ಭಾರತ ದೇಶದಲ್ಲಿ ಮಾತ್ರ ಸಾಧ್ಯ. ನಿಂತಿರಲಿ. ಬೇರೆ ದೇಶಗಳ ಕಥೆ ಏನಾಯಿತು? ಈಗ ಇರಾಕು, ಇರಾನು, ಮತ್ತೊಂದು ಹೇಳ್ತೇವಲ್ಲ ಸೌದಿ, ಅಲ್ಲೆಲ್ಲ ಮೂಲ ನಿವಾಸಿಗಳು, ಮೂಲಭೂತದ ಅವರದೇ ಪಂಥಗಳಿದ್ದವು, ಮೂರ್ತಿ ಪೂಜಕರು ಇದ್ದರು, ತಮಗೆ ಇಷ್ಟವಾದ ರೀತಿಯಲ್ಲಿ ಉಪಾಸನೆಯನ್ನು ಮಾಡ್ಕೊಂಡು ಬಂದಿದ್ರು. ಏನಾಯ್ತು? ಅವ್ರನ್ನೆಲ್ಲ ಮುಗಿಸ್ಬಿಟ್ಟು. ಯಾಕೆ? ಇದು ಪದ್ಧತಿ ಅಲ್ಲ, ನಮ್ಮ ಪದ್ಧತಿಯನ್ನು ನೀವು ಅನುಸರಿಸಬೇಕು ಅಂತ ಹೇಳಿ ಅವ್ರದೆಲ್ಲ ಸಂಸ್ಕೃತಿಯನ್ನು ನಾಶ ಮಾಡ್ಕೊಂಡು ಬಂದ್ರು. ಯೋಚನೆ ಮಾಡಿದ್ರು, ಇತ್ಲಾಗ ಭಾರತ ದೇಶದಲ್ಲೂ ಬಂದು ಅವರು ಸಂಸ್ಕೃತಿಯನ್ನು ನಾಶ ಮಾಡೋಣ ಅಂತ. ಏನು ಮಾಡ್ಲಿಕ್ಕಾಗಿಲ್ಲ. ಯಾಕೆ ಏನ್ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಇದ್ರ ಬೇರು ತುಂಬಾ ಆಳವಾಗಿ ಹೋಗಿದೆ. ಸನಾತನ ಸಂಸ್ಕೃತಿಯ ಬೇರು ಎಷ್ಟು ಆಳವಾಗಿ ಹೋಗಿದೆ ಅಂದ್ರೆ ಅವರಿಗೆ ಇದರ ತಲೆಬೂಡ ಅರ್ಥ ಆಗಲಿಲ್ಲ. 4 ದೇವಸ್ಥಾನವನ್ನ ಕೆಡವಿ ಹಾಕಿಬಿಟ್ರೆ, 4 ಗುರುಕುಲವನ್ನು ಮುಗಿಸಿಬಿಟ್ರೆ, ಅಥವಾ ಇವ್ರಿಗೆ ಪುಸ್ತಕಗಳನ್ನು ಸುಟ್ಟು ಬಿಟ್ರೆ ಸನಾತನ ಧರ್ಮ ಹೊರಟೋಗುತ್ತೆ ಅಂತ ಮಾಡ್ಕೊಂಡ್ರು. ಏನೇನು ಆಗಲಿಲ್ಲ. ಯಾಕೆ? ನಮಗೆ ಮೂರ್ತಿ ಪೂಜೆಯನ್ನು ಮಾಡಲಿಕ್ಕೂ ಗೊತ್ತು. ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಹೇಳ್ತೇವೆ ದೇಹೋ ದೇವಾಲಯ ಪ್ರೋಕ್ತೋ ದೇವೋ ಜೀವ ಸನಾತನಃ
ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂಭಾವೇನ ಪೂಜೆಯೇತ್. ಎಂತ ಅದ್ಭುತವಾದ ಚಿಂತನೆ. ನಿಜವಾದ ಪೂಜೆ ಯಾವುದು? ಸೋಹಂಭಾವೇನ ಪೂಜೆಯೇತ್. ಆ ಜಗದಾತ್ಮನಾದ ಪರಮಾತ್ಮನು ನನ್ನ ಅಂತರಂಗದಲ್ಲಿದ್ದಾನೆ. ನನ್ನ ಹೃದಯವನ್ನು ಬೆಳಗುವಂತಹ ಪರಮಾತ್ಮನೇ ಜಗತ್ತನ್ನು ಬೆಳಗ್ತಾ ಇದ್ದಾನೆ. ಆದರೆ ಅದರ ಸಾಧನೆಗಾಗಿ ನಾನು ಈ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಅದ್ಭುತವಾದ ಮೂರ್ತಿ ಪೂಜೆ ಮಾಡುವಾಗ ನಮಗೆ ಗೊತ್ತಿದೆ, ಮೂರ್ತಿಯಲ್ಲಷ್ಟೇ ದೇವರು ಇರೋದಲ್ಲ, ದೇವರು ನನ್ನ ಹೃದಯದಲ್ಲಿ ಜಗತ್ತಿನಲ್ಲಿ ಎಲ್ಲೆಲ್ಲೂ ತುಂಬಿಕೊಂಡಿದ್ದಾನೆ. ಆದರೆ ಪೂಜೆಯನ್ನು ಮಾಡ್ತಾ ಮಾಡ್ತಾ ಅಂತಃಕರಣ ಶುದ್ಧಿ ಮಾಡಿ ಸತ್ಯವನ್ನು ನಾನು ಕಂಡುಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಪೂಜೆ, ನಮ್ಮ ಜಪ, ನಮ್ಮ ಸಾಧನೆ, ನಮ್ಮ ಆರಾಧನೆ ಆರಂಭದಲ್ಲಿ ಅನೇಕವಾಗಿ ವೈವಿಧ್ಯವಾಗಿ ಕಂಡರೂ ಕೂಡ ಕೊನೆಗೆ ಅಂತಿಮವಾದ ಸತ್ಯ ನಮ್ಮೆಲ್ಲರ ಆತ್ಮನಾದ ಪರಮಾತ್ಮನನ್ನು ಕಂಡುಕೊಳ್ಳಲಿಕ್ಕೆ ಎನ್ನುವುದು ಸನಾತನ ಧರ್ಮದ ನಿಜವಾದ ಬೇರಲು. ಸನಾತನ ಧರ್ಮದಲ್ಲಿ ಯಾವುದೋ ಒಂದು ಟೈಮಿಗೆ, ಯಾವುದೋ ಒಂದು ದಿಕ್ಕಿಗೆ ಮುಖ ಮಾಡಿ ಇಲ್ಲ. ಯಾವ ವಾರದಲ್ಲಿ ಪೂಜೆ ಮಾಡಬೇಕು, ಇಂಥ ವಾರ ಪೂಜೆ, ಇಂಥ ದಿಕ್ಕು ಅಂಥದ್ದಿಲ್ಲ. ಅಂದ್ರೇನು? ಕರ್ಮಯೋಗವನ್ನು ಹೇಳ್ತೇವೆ ನಾವು. ನೀನು ಮಾಡುವ ಪೂಜೆ, ನೀನು ಮಾಡುವ ಕರ್ಮವೆಲ್ಲವೂ ದೇವರಿಗೆ ಪೂಜೆಯಾಗಲಿಕ್ಕೆ ಸಾಧ್ಯ. ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ್ರಲ್ಲ, ಅದು ಭಗವದ್ಗೀತೆಯಲ್ಲಿ ಇರತಕ್ಕಂಥ ಮಾತು. ನಿನ್ನ ಕರ್ಮದಲ್ಲಿ ಭಗವಂತನನ್ನು ಆರಾಧಿಸು, ಮೋಕ್ಷವನ್ನು ಪಡೆದುಕೋ. ಎಂತ ಅದ್ಭುತವಾದ ಧರ್ಮ, ಎಷ್ಟು ಅದ್ಭುತವಾದ ಧರ್ಮ. ನೀನು ಬಡಗಿಯೋ, ನೀನು ಕಮ್ಮಾರನೋ, ನೀನು ಕೃಷಿಕನೋ, ನೀನು ಶಿಕ್ಷಕನೋ, ಉದ್ಯೋಗ, ಯಾವುದೇ ಉದ್ಯೋಗ ಆಗಲಿ ಭಗವಂತನಿಗೆ ಅರ್ಪಣೆ ಮಾಡಿಬಿಡು. ಭಗವಂತನಿಗೆ ಅದರಿಂದಲೇ ಪೂಜೆ ಮಾಡಿಬಿಡು, ನೀನು ಮೋಕ್ಷ ಪಡ್ಕೋತೀಯ. ಅದ್ಭುತವಾದ. ಮಹಾಭಾರತದಲ್ಲಿ ಒಂದು ಘಟನೆ ಬರ್ತದೆ. ಕೌಶಿಕ ಅಂತ ಒಬ್ಬ ಬ್ರಹ್ಮಚಾರಿ ಇದ್ದ. ಅವನು ಬಹಳ ವರ್ಷ ತಪಸ್ಸು ಮಾಡ್ದ. ಅವನು ಮರದಡಿಯಲ್ಲಿ ಕೂತ್ಕೊಂಡು ಬಹಳ ವರ್ಷ ತಪಸ್ಸು ಮಾಡ್ದ. ತಪಸ್ಸು ಮಾಡಿ ಏನೋ ಸಿದ್ಧಿ ಆದಂಗೆ ಅನ್ನಿಸ್ತು ಅವನಿಗೆ. ಕಣ್ಣು ತೆರೆದು ಮೇಲೆ ನೋಡ್ತಾನೆ, ಮರದ ಮೇಲೆ ಒಂದು ಪಕ್ಷಿ ಕೂತ್ಕೊಂಡಿತ್ತು. ಪಕ್ಷಿ ಕಡೆಗೆ ನೋಡ್ತಾನೆ, ಪಕ್ಷಿ ಸುಟ್ಟು ಕೆಳಗೆ ಬಿತ್ತು, ಬೂದಿಯಾಗಿ ಬಿತ್ತು. ಅವನಿಗೆ ಸ್ವಲ್ಪ ಅಹಂಕಾರ ಬಂತು, ನನಗೆ ತಪಸ್ಸಿನ ಸಿದ್ಧಿ ಆಯಿತು, ಈಗ ತಪಸ್ಸಿನ ಪ್ರಭಾವವನ್ನು ಸ್ವಲ್ಪ ತೋರಿಸ್ತೇನೆ ಅಂತ ಊರಿಗೆ ಬಂದ. ನಡ್ಕೊಂಡು ಬರುವಾಗ ಹಸಿವೆ ಆಯ್ತು. ಅಲ್ಲೊಂದು ಗೃಹಸ್ಥರ ಮನೆ ಮುಂದೆ ನಿಂತುಕೊಂಡ. ಅಮ್ಮ, ಸ್ವಲ್ಪ ಊಟ ಕೊಡ್ತೀರಾ? ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದ. ಆ ಗೃಹಿಣಿ ಅವನಿಗೇನೋ ಮನೇಲಿ ಮಧ್ಯಾಹ್ನ ಮಾಡಿದ ಊಟ ತರಬೇಕು ಅಂತ ಮನೆ ಒಳಗಡೆಯಿಂದ ಬರ್ತಾ ಇರುವಾಗ ಯಜಮಾನರು ಬಂದರು. ತೋಟದಿಂದಲೋ ಬೇರೆ ಇಲ್ಲೋ ಬಂದರು ಯಜಮಾನರು. ಯಜಮಾನರು ಬಂದ ತಕ್ಷಣ ಊಟದ ತಟ್ಟೆ ಅಲ್ಲೇ ಇಟ್ಲು. ಸೀದಾ ಹೋಗಿ ಯಜಮಾನರಿಗೆ ಗಣಿ ಮಾರಿಸಿ ಕುಡಿಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಅವ್ರನ್ನ ಉಪಚರಿಸಿ ಸತ್ಕರಿಸಿ ತಕ್ಷಣ ತಟ್ಟೆಯನ್ನು ಹಿಡ್ಕೊಂಡು ಬಂದ. ಇವನಿಗೆ ಸಿಟ್ಟು ಬಂದೋಯ್ತು. ಏನು, ನಾನು ಇಂಥ ಮಹಾ ತಪಸ್ವಿ ಇವಳ ಮನೆ ಮುಂದೆ ಭಿಕ್ಷೆಗೆ ಬಂದು ನಿಂತಿದ್ದೇನೆ, ಗಂಡ ಬಂದ ತಕ್ಷಣ ಗಂಡನಿಗೆ ಸತ್ಕಾರ ಮಾಡಿದ್ದಲ್ಲ ಇವಳು, ಶಾಪ ಕೊಡ್ತೇನೆ ಇವಳಿಗೆ ಅಂದ. ಅವಳು ತಟ್ಟೆ ಹಿಡ್ಕೊಂಡು ಇನ್ನೇನು ಭಿಕ್ಷೆ ಅಂತ ಪಾತ್ರೆಗೆ ಹಾಕ್ಬೇಕು ಅಂದ್ರೆ ಭಿಕ್ಷೆ ಹಾಕುವ ಸಂದರ್ಭದಲ್ಲಿ ಅವಳು ಹೇಳ್ತಾಳೆ, ಬ್ರಹ್ಮಚಾರಿಗಳೇ, ತಪಸ್ವಿಗಳೇ, ನೀವಲ್ಲಿ ಮರದ ಮೇಲೆ ಹತ್ತಿ ಸುಟ್ಟಂಗೆ ನನ್ನನ್ನು ಸುಡ್ಲಿಕ್ಕಾಗಲ್ಲ, ನಿಮ್ಮ ಹತ್ರ ಏನೂ ಮಾಡ್ಲಿಕ್ಕಾಗಲ್ಲ ನನಗೆ.